ನಾಸಿರ್ ಹುಸೇನ್ಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಬಿಡಬಾರದು, ಈ ರೀತಿಯಾಗಿ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿರುವಂತಹ ಯತ್ನಾಳ್ ಅವರು ನಾಸಿರ್ ಹುಸೇನ್ಗೆ ಪ್ರಮಾಣ ವಚನಕ್ಕೆ ಅವಕಾಶ ನೀಡಬಾರದು, ಘೋಷಣೆ ಕೂಗಿದ್ದ ವ್ಯಕ್ತಿ ಸಿಎಂ ಡಿಸಿಎಂ ಜೊತೆಗೆ ನಿಕಟ ಸಂಬಂಧವನ್ನು ಹೊಂದಿದ್ದಾರೆ, ಇದರಲ್ಲಿ ನಾಸಿರ್ ಹುಸೇನ್ ಪಾತ್ರ ಇದ್ದೇ ಇದೆ ಅಂತ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ತನಿಖೆ ಮುಗಿಯುವವರೆಗೆ ನಾಸಿರ್ಗೆ ಪ್ರಮಾಣ ವಚನ ಕೊಡಬಾರದು, ಪದಗ್ರಹಣ ಬೋಧಿಸದಂತೆ ಉಪರಾಷ್ಟ್ರಪತಿಗಳಿಗೆ ಮನವಿಯನ್ನ ಮಾಡ್ತೇನೆ ಅಂತ ಹೇಳಿ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಆಗ್ರಹವನ್ನ ಮಾಡಿದ್ದಾರೆ. ವಿಜಯಪುರದಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದಂತ ವಿಚಾರಕ್ಕೆ ಸಂಬಂಧಿಸಿದಂತೆ ತನಿಖೆ ಆಗ್ತಾ ಇದೆ. ನಾಸಿರ್ ಹುಸೇನ್ಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಅವಕಾಶವನ್ನ ಕೊಡಬಾರದು ಅಂತೇಳಿ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಗಮನಿಸ್ತಾ ಹೋಗೋದಾದ್ರೆ ಘೋಷಣೆ ಕೂಗಿದ ವ್ಯಕ್ತಿ ಸಿಎಂ ಡಿಸಿಎಂಗೆ ನಿಕಟ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. ನಾ ಅದೇ ಹೇಳಿದೆ, ಮನೆ ವಿಧಾನಸಭೆಯಲ್ಲಿ ನಾ ಹೇಳಿದ್ದದೇ, ನೀವು ಬರೀ ಕೇವಲ ಒಂದು ಕೋಮಿಗೆ 10,000 ಕೋಟಿ ಕೊಡ್ತೀನಿ, ಏನೋ ವಕಫ್ ಆಸ್ತಿಗಳ ರಕ್ಷಣೆಗಾಗಿ 100 ಕೋಟಿ ರೂಪಾಯಿ ಕಂಪೌಂಡ್ ಕಟ್ಟಲಿಕ್ಕೆ ಕೊಡ್ತೀನಿ ಅಂತಾರೆ. ಆದರೆ ಹಿಂದೂ ಧರ್ಮದಿಂದ ಬರುವಂಥ ಆದಾಯ ಏನು ಬರ್ತದೆ ಹಿಂದೂ ಧಾರ್ಮಿಕ ಸಂಸ್ಥೆಗಳಿಂದ, ಅದನ್ನು ಒಯ್ದು ನೀವು ಅವರ ಅಭಿವೃದ್ಧಿಗೆ ಇವತ್ತು ಹಣ ಕೊಡ್ತಾಯಿದ್ದೀರಿ. ನಮಗೇನು ವಿಷಯ, ಈಗ ನಮ್ಮ ಹಣನೇ ತೊಗೊಂಡು ಅದರಲ್ಲಿ 10% ಸಿ ವರ್ಗದ ಏನು ದೇವಸ್ಥಾನದ ಅವು ಕೊಡ್ತೀನಿ ಅಂತಾರೆ. ನಮ್ಗೆ ಹಿಂದೂಗಳಿಗೆ ಒಂದು ಕಾನೂನು, ಅವ್ರಿಗೆ ಒಂದು ಕಾನೂನು. ಇದು ಕೇಂದ್ರ ಸರ್ಕಾರ ನೇರವಾಗಿಯೇ ಯಾವುದೇ ಅಭಿವೃದ್ಧಿ ಹಣ ಆಯಾ ಸ್ಪೆಸಿಫಿಕ್ ಯಾವ್ಯಾವ ಯೋಜನೆಗೆ ಕೊಡ್ತದೆ. ಹಿಂಗೇನೋ ಇವ್ರಿಗೆ ಬೇಕಾಬಿಟ್ಟಿಯಾಗಿ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಆದರೂ ಇನ್ನು ಜನರಲ್ ಫಂಡ್ ಏನು GST ಏನು ನಮ್ಮ ಪಾಲು ಬರ್ತದೆ, ಅದರಲ್ಲಿ ಇಂಥವೆಲ್ಲ ಮಾಡಿ ನಮ್ಮ ಕರ್ನಾಟಕವನ್ನು ಸಾಲದ ಸೂಲಿಗೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ತೊಗೊಂಡು ಹೋಗಿದೆ. ನೋಡಿ, ನಾ ಅದೇ ಹೇಳಿದೆ, ಮನೆ ವಿಧಾನಸಭೆಯಲ್ಲಿ ನಾ ಹೇಳಿದ್ದದೇ, ನೀವು ಬರೀ ಕೇವಲ ಒಂದು ಕೋಮಿಗೆ 10,000 ಕೋಟಿ ಕೊಡ್ತೀನಿ, ಏನೋ ವಕಫ್ ಆಸ್ತಿಗಳ ರಕ್ಷಣೆಗಾಗಿ 100 ಕೋಟಿ ರೂಪಾಯಿ ಕಂಪೌಂಡ್ ಕಟ್ಟಲಿಕ್ಕೆ ಕೊಡ್ತೀನಿ ಅಂತಾರೆ. ಆದರೆ ಹಿಂದೂ ಧರ್ಮದಿಂದ ಬರುವಂಥ ಆದಾಯ ಏನು ಬರ್ತದೆ ಹಿಂದೂ ಧಾರ್ಮಿಕ ಸಂಸ್ಥೆಗಳಿಂದ, ಅದನ್ನು ಒಯ್ದು ನೀವು ಅವರ ಅಭಿವೃದ್ಧಿಗೆ ಇವತ್ತು ಹಣ ಕೊಡ್ತಾಯಿದ್ದೀರಿ. ನಮಗೇನು ವಿಷಯ, ಈಗ ನಮ್ಮ ಹಣನೇ ತೊಗೊಂಡು ಅದರಲ್ಲಿ 10% ಸಿ ವರ್ಗದ ಏನು ದೇವಸ್ಥಾನದ ಅವು ಕೊಡ್ತೀನಿ ಅಂತಾರೆ. ನಮ್ಗೆ ಹಿಂದೂಗಳಿಗೆ ಒಂದು ಕಾನೂನು, ಅವ್ರಿಗೆ ಒಂದು ಕಾನೂನು. ಇದು ಕೇಂದ್ರ ಸರ್ಕಾರ ನೇರವಾಗಿಯೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.